ಫೋನ್ ನಮ್ಮ ಮನೆಯಾಗೆ ಮಡಗ್ಬಿಟ್ಟು ಎಲ್ಲೋಗೋಳು? ಇನ್ನೆಲ್ಲಿ ಹೋಗಿರ್ತಾಳೆ? ಅವಳ ಗಂಡನ ನೋಡೋಕ್ಕೆ ಹೋಗಿರ್ತಾಳೆ. ಬಸ್ಸು, ಅವ್ವ ಇನ್ನೂ ಆಸ್ಪತ್ರೆಗೆ ಹೋಗಿಲ್ವಾ? ನಿನಗೆ ಕಾಯ್ತಾ ಇದ್ದೆ ಕಣವ. ನೀನೆಲ್ವಾಗಿದ್ದೆ? ಅವ್ವ ದೇವಸ್ಥಾನಕ್ಕೆ ಹೋಗಿದ್ದೆ. ಅಪ್ಪಯ್ಯ ಬೇಗ ಹುಷಾರಾಗಲಿ ಅಂತ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಹೆಣ್ಮಕ್ಳಿಗೆ ಅಪ್ಪಯ್ಯ ಅಂದರೆ ಅದು ಏಟ್ ಬಿರುತಿ ಇರ್ತಾಯ್ತಲ್ವಾ? ದಿಟ್ಟ. ನಮ್ಮ ಬಸ್ಸುಗೆ ಅವಳ ಅಪ್ಪಯ್ಯನ ಯಾಕೆ ಸ್ಯಾನೆ ಕಾಳಜಿ. ನಾನು ಈ ಮನೆನಾಗ ಇಲ್ಲದೆ ಇರೋ ಸಮಯದಾಗೆ ಅವ್ರಿಗೆ ಊಟಕ್ಕೆ ಪಡೋದು, ಮಾತ್ರೆಗೆ ಪಡೋದು, ಅವ್ರನ್ನ ಡಾಕ್ಟ್ರು ತವ ಕರ್ಕೊಂಡು ಹೋಗೋದು ಎಲ್ಲ ಇವಳೆಯ. ನಂಗೆ ಗೊತ್ತೈತೆ ಕಣವ, ನೀನು ಸ್ಯಾನೇನು ಅಂದ್ಕೊಂಡಿದ್ಯಾ. ಆದ್ರೆ ಆ ನೋವನ್ನ ನಮ್ಮ ತವ ಹೇಳ್ಕೊಂಡ್ರೆ ನಾವೆಲ್ಲಿ ನೊಂದ್ಕತೀವೋ ಅಂತ ಸುಮ್ಕಿದೀಯ ಅಲ್ವೇ? ಸಾನೆ ಹೊಗಳ್ಕೊಂಬೇಡ. ನಿನ್ನ ಮಗಳು ನೀನು ಅನ್ಕೊಂಡಂಗೆ ಏನಿಲ್ಲ. ನಿನ್ನ ಗಂಡನ ಆಸ್ಪತ್ರೆಗೆ ಸೇರಿಸಿದ್ದಿನ್ವೇ ನಿನ್ನ ಅಳಿಯಂದ್ರ ಜೊತೆ ಸಂತೋಷವಾಗಿ ಮಾತಾಡ್ತಾ ಕೈ ಇಟ್ಕೊಂಡು ಕುಂತಿದ್ಲು. ಸರಿ ಸರಿ ನಡಿಯವ, ತಡ ಆಗ್ತೈತೆ. ಅವ್ವ ಅದು ಹಲೋ. ಹೌದಾ? ಹಾಂ ಆಯ್ತಾಯ್ತು, ನಾವೀಗಲೇ ಹೊಂಟ್ವಿ. ಹಾಂ ಬಂದ್ವಿ. ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ನನ್ನ ಮಗಳು ಯಾವಾಗ ಯಾವರ್ತವ ಹೋಗಿ ಅವಳಪ್ಪ ಹೆಂಗೆ ಹುಷಾರಾಗ್ಲಿ ಅಂತ ಬ್ಯಾಡ್ಕೊಡ್ಲು, ಆ ಕ್ಷಣನೇ ಅವಳು ಪ್ರಾರ್ಥನೆ ಫಲಿಸ್ಬಿಡ್ತು. ಬಸ್ಸು, ಅಪ್ಪಯ್ಯ, ನಿಮ್ಮ ಅಪ್ಪಯ್ಯ ಹುಷಾರಾಗವ್ರಂತೆ. ಹೌದಾ? ಒತ್ತಾರೇನೆ ಯಾರು ಸಹಾಯನೂ ಇಲ್ದಂಗೆ ಅವರೇ ಎದ್ದು ನಿಂತ್ಕೊಂಡ್ರಂತೆ. ನಮ್ಮ ಗೌಡ್ರು ಹುಷಾರಾಗಿ ಸುದ್ದಿ ಕೇಳಿ ಬಹು ಸಂತೋಷ ಆಯಿತು ಅಮ್ಮವ್ರೆ. ಅಂತೂ ಇಂತೂ ದೇವರು ಕಂಡುಬಿಟ್ಬಿಟ್ಟ. ಅತ್ತೆ, ಕಂಟಿ ಮಾವಂಗೆ ಮೊದಲು ವಿಷಯ ಹೇಳಬೇಕಿತ್ತು, ತುಂಬ ಖುಷಿ ಪಡ್ತಾರೆ. ಆ ನಿಮ್ಮ ಮಾವಯ್ಯನೇ ಆಸ್ಪತ್ರೆಯಿಂದ ನಂಗೆ ಫೋನ್ ಮಾಡಿ ಈ ಸರಿ ತಿಳಿಸಿದ್ದು. ಅಮ್ಮ ಈಗಲೇ ಅಪ್ಪಯ್ಯ ನೋಡಬೇಕು ಅನ್ನಿಸ್ತಿದೆ. ನಡಿಯವ್ವ, ಬಿರ್ನೆ ಆಸ್ಪತ್ರೆಗೆ ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಬರುಮ್ಮ. ಪಾದಂಡ ಬಿರ್ನೆ ಗಾಡಿ ತೆಗಿಯೋಳು. ಸರಿ ಅಮ್ಮ. ಸಸಿ, ನಾವು ಹೋಗಿ ನಿಮ್ಮ ಅಣ್ಣ ಏನು ಕರ್ಕೊಂಬರ್ತೀವಿ. ನಡಿ ಬಸ್ಸು. ಕೈಕಾಲು ಬಿದ್ದೋದಾಗಲೇ ನನ್ನನ್ನು ಮಾಡಿದ್ರೆ ಗುರ್ರ ಅಂತಿದ್ದ. ನಿಮ್ಮ ಕೈಕಾಲು ನೆಟ್ಟಗಾದ್ಮೇಲೆ ಅದು ಯೋನ್ ಮಾಡ್ತಾನೋ. ಅಳಿ ಅಂದ್ರು ಇದೇ ಕಾಲೇಜ್ನಾಗ ಕೆಲಸ ಮಾಡೋದು ಅಂತ ಪುರ್ಸಿ ಹೇಳಿದ್ದ. ಕಾಲೇಜು ಸಾನೆ ದೊಡ್ಡದಾಗೆ ಐತೆ. ಹಂಗೆ ಅಳಿಯಂದ್ರಿಗೆ ಸಂಪಾದನೆನೂ ದೊಡ್ಡದಾಗೆ ಇರಬೇಕು. ಅದಕ್ಕೆ ಹೊಸ ದಾರಿ ಇಟ್ಕೊಂಬಿಟ್ಟಾರೆ. ಅವ್ರಿಗೆ ಬುದ್ಧಿ ಹೇಳಬೇಕು. ಅಳಿಯಂದ್ರೆ ಸಾನ ಕಣ್ಣಾಗಿ ಕಣ್ಣೀರು ನೋಡೋದು ಅಪ್ಪಯ್ಯನಾಗಿ ನನಗಿಷ್ಟ ಇಲ್ಲ, ಸ್ವಲ್ಪ ಹುಷಾರಾಗಿದ್ದು ಬಿಡಿ ಅಂತ ಹೇಳ್ಬಿಡೋದು. ಇಲ್ಲಿ ಅಳಿಯಂದ್ರೆ ಎಲ್ಲಪ್ಪ ಹುಡ್ಕೋದು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಏನಾಗಬೇಕಿತ್ತು? ಸರ್, ಕಾಲೇಜಲ್ಲಿ ಯಾರು ಹುಡುಗರೇ ಕಾಣ್ತಿಲ್ವಲ್ಲ ಸರ್? ಓ ಅದಾ, ಎಕ್ಸಾಮ್ ನಡೀತಾ ಇದೆ, ಎಲ್ಲ ಎಕ್ಸಾಮ್ ಹಾಲಲ್ಲಿದ್ದಾರೆ. ನನಗೆ ನನ್ನ ಹೆಸರು ಗೋಪಾಲ್ ಅಂತ ಸರ್. ಇಲ್ಲಿ ಮುರಳಿ ಮೇಷ್ಟ್ರು ಅಂತ ಕೆಲಸ ಮಾಡ್ತಾರಲ್ಲ ಸರ್, ಅವ್ರ ಮಾವ, ಅವ್ರನ್ನ ನೋಡ್ಬೇಕಾಗಿತ್ತು. ಎಲ್ಲಿ ಸಿಗ್ತಾರೆ ಸರ್? ಒಂದು ಕೆಲಸ ಮಾಡಿ, ಹೀಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟ್ ಟರ್ನ್ ತೊಗೊಳ್ಳಿ. ಹಾಗೆ ಸ್ಟ್ರೈಟ್ ಒಂದು ಸ್ವಲ್ಪ ಮುಂದೆ ಹೋದರೆ ರೈಟ್ ಟರ್ನ್ ತೊಗೊಳ್ಳಿ, ಅಲ್ಲಿ ಲೆಫ್ಟಲ್ಲಿ ಇರ್ತಾರೆ. ಇಲ್ಲೂ ಒಟ್ಟಿಗೆ ಅವರಲ್ಲ.
ಅಳಿಯನ್ ಅಲ್ಲ ಕಾಲೇಜ್ ಬಿಟ್ಟು ಎಲ್ಲೂ ಹೋಯ್ತವ್ರು ಇವರು ಅಳಿಯಂದ್ರೆ ಲೇ ಹುಲಿ ಅಣ್ಣ ಎಲ್ರೂ ಇಲ್ಲಿ ಬರೋಕ್ಕೆ ಹೇಳೋವ್ರೆ ಆದ್ರೆ ಇಸಿ ಏನಂತ ನೀ ಹೇಳಲಿಲ್ವಲ್ಲ. ಅಲ್ಲ ಈ ಅಣ್ಣ 2 ದಿನದಿಂದ ಮಾತಾಡಲಿಕ್ಕೆ ಸಿಗಲಿಲ್ಲ, ಫೋನ್ ಕೂಡ ಮಾಡಲಿಲ್ಲ. ಎಂತ ಆಗಿರ್ಬೋದು ಅಂತ. ಅಲ್ಲ ಆ ರಾಜಿ ಮತ್ತೇನಾದ್ರೂ ಕಿತಾಪತಿ ಮಾಡಿರ್ಬೋದಾ? ಅಪ್ಪಯ್ಯನ ಆಸ್ಪತ್ರೆ ಸೇರಿಸಿ ಅಣ್ಣ ಬ್ಯುಸಿ ಆಗವ್ರೇಕಲ್ಲ. ಯಾಕಲ ಅಂದ್ರೆ ಅಪ್ಪಯ್ಯ ಅದಕ್ಕೆ ನಮ್ಮನ್ನು ಕರೆದಿದಾರ ಅಂತ. ಮುತ್ಲಾ ಬಾಯಿ ಹಂಗಾಗಿರಕ್ಕಿಲ್ಲ. ನಿಮ್ಮನ್ನು ಅಣ್ಣನೇ ಬರಕ್ಕೆ ಹೇಳಿದ್ದ. ಹೂರ್ಣ ಮುಗಿಸಿ ಇವರನ್ನು ಕೂಡ ಬರ್ಲಿಕ್ಕೆ ಹೇಳಿದಾರಂದ್ರೆ ಅದೇ ಆಗಿರ್ತದೆ. ಅಪ್ಪ ಅಣ್ಣಯ್ಯ ಸ್ನೇಹ ಕರ್ಕೊಂಡೋದಾಗ ಆಸ್ಪತ್ರೆನಾಗೆ ಹುಷಾರಾಗಲ್ಲ, ಅದಕ್ಕೆಗೂ ಸ್ನೇಹಂಗೂ ಹಣ ಅಣಿಯಾಗಿ ಅದಕ್ಕೆ ಸ್ನೇಹನ ಹೊರಗಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ನು ನೋಡಿದ್ರೆ ಹುಷಾರಾಗಿ ಮನೆಗೆ ಬತ್ತಾನಲ್ಲ. ಅಮ್ಮ, ಅತ್ತೆಗೆ ಸ್ನೇಹನ ಮೇಲೆ ಎಲ್ಲಿ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ ನಿನಗೆ ಬೇಜಾರಾಗ್ತಿದ್ಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನಾನು ನಿನ್ನ ಜಾಗನ ಭದ್ರಮಾನಕ್ಕೆ ನೋಡ್ತಿದ್ರೆ ಇಲ್ಲಿ ನೋಡಿದ್ರೆ ಅವಳ ಜಾಗ ಸುಭದ್ರ ಆಗ್ತೈತೆ. ಸ್ನೇಹ ಈ ಮನೆಯವ್ರಿಗೋಸ್ಕರ ಏನೇ ಮಾಡಿದ್ರು ಕೊನೆಗೆ ಈ ಮನೆಯವ್ರಿಗೋಸ್ಕರ ಪ್ರಾಣನೇ ಬಿಟ್ಟರು ಅತ್ತೆ ಮಾತ್ರ ಅವಳನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು? ಯಾಕೆ? ನಾನಿದ್ದೀನಲ್ಲ. ಅತ್ತೆಗೆ ಸ್ನೇಹನ ಮೇಲೆ ಇನ್ನೇನು ಒಳ್ಳೆ ಅಭಿಪ್ರಾಯ ಬಂತು ಅನ್ನೋ ಸಮಯಕ್ಕೆ ಅತ್ತೆಗೆ ನನ್ನನ್ನು ನೋಡಿದ ತಕ್ಷಣ ಅವ್ರು ಮಾಡಿದ ತಪ್ಪು ಅರಿವಾಗಬೇಕು. ಹಾಗೆ ಮಾಡ್ತೀನಿ. ಬರೀ ಜಾಗ ಮಾತ್ರ ಅಲ್ಲ, ಈ ಮನೆನೇ ನಂದು ಮಾಡ್ಕೋತೀನಿ. ಅಣ್ಣ ಸ್ಯಾನಿ ಟೆನ್ಷನ್ ಕೊಡ್ತಿದ್ಯಾ? ಇಸಿ ಏನಂತ ಹೇಳೋಣ. ಹೌದಣ್ಣ, ಅವಾಗಿಂದ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಮಂಡೆ ಬೆಚ್ಚಾಗಿದೆ. ಅದೇ ಅದಕ್ಕೆ ನೀವಾನ ಹೇಳಿ ಈ ವಿಷಯ ಏನಂತ. ಲೇ ಒಂದು ನಿಮಿಷ ಇರಲ್ಲ. ಅಳಿಯಂದ್ರೆ ಅಳಿಯಂದ್ರೆ ಓ ಇದು ಯಾವ ಮೋಡಿ ಸಿಗಾಕೊಂಬಿಟ್ಟವ್ರಪ್ಪ ಅಳಿಯಂದ್ರು. ಸಾನಂಗಿಂತ ಒಳ್ಳೆ ಹೆಂಡತಿ ಸಿಗಕ್ಕಿಲ್ಲ ಅಂತ ಅವಳನ್ನು ಬಿಟ್ಟು ಇವಳು ಯಾವ ಅವಳಿಂದನ ಬಿದ್ದವರಲ್ಲ. ನಾನು ಇಂಥ ತಪ್ಪನೆ ಮಾಡಿದ್ದೆ. ದ್ಯಾವತೆ ಹಂಗಿದ್ ಪುಟ್ಟ ಮೀನು ಬಿಟ್ಟು ರಾಜಿ ಹಿಂದೆ ಹೋಗ್ಬಿಟ್ಟೆ. ಈಗ ನನ್ನ ಜೀವನ ಹೆಂಗಾಗೈತೆ ಅಂದರೆ ನನಗೆ ನಾನೇ ಮರುವಾದೆ ಕೊಟ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿವ್ನಿ. ತೀರೆ ಸುಸ್ತಾಗ್ತಿದೆಯಾ ವಿನುತಾ ಅವರೇ?
ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಂಗೆ ಅವಾಗವಾಗ ಹೀಗೆ ಆಗ್ತಾನೆ ಇರುತ್ತೆ. ನೀವು ಆರಾಮಾಗಿರಿ. ಈ ಥರ ವಿಷಯ ಎಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಬೇಕು. ಅಯ್ಯಯ್ಯೋ, ತಬ್ಕೊಂತವ್ರಲ್ಲ. ಬೇಡ ಅಳಿ ಅಂದರೆ ಬೇಡ, ಸಾನೆ ತಪ್ಪು ಮಾಡ್ತಾ ಇದ್ದೀರಾ. ನೀವು ಇಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಅಳಿ ಅಂದ್ರನ್ನ ಸಾನೆ ಒಳ್ಳೆಯವರು ಅಂದ್ಕೊಂಬಿಟ್ಟವಳೆ ಪುಟ್ಟಮ್ಮಿ. ಅವಳಿಗಾದ ಅನ್ಯಾಯನೇ ಮಗಳಿಗೂ ಆಯ್ತದೆ ಅಂತ ಗೊತ್ತಾದ್ರೆ ಈ ಇಸಿಯ ಪುಟ್ಟಮ್ಮಿಗೆ ಹೇಳದ ಬ್ಯಾಡವಾ? ಹೇಳಿದ್ರೆ ನೊಂದ್ಕೋತಾಳೆ, ಹೇಳದೆ ಇದ್ರೆ ನನ್ನ ತಪ್ಪಾಗೋಯ್ತದೆ. ಇಲ್ಲ ಇಲ್ಲ, ಆದರೂ ಇದು ನಾನು ಹೇಳದೆ ಸುಮ್ಮನೆ ಇರೋಕೆ ಆಯ್ಕಿಲ್ಲ. ನನ್ನ ಕಡೆಯಿಂದ ತಪ್ಪಾಗೋಯ್ತದೆ. ಹಾಂ, ಒಂದು ಫೋನ್ ಮಾಡ್ಬಿಡಮ್ಮ. ಅಪ್ಪ ಏನ್ ನಡೀತಾವ್ರೆ? ನಡೆಯೋದು ಮಾತ್ರ ಅಲ್ಲ ಕಂಡ್ರಲ್ಲ, ನಿಮ್ ಪೋಲಿ ತಮಾಷೆ ಜೋಗೆಲ್ಲ ನಾನು ನಿಮ್ ಜೊತೆ ಸೇರ್ಕೊಂಡು ನಗ್ತೀನಿ. ಈಗ ಅಪ್ಪನ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತುಂಟು ಗೊತ್ತುಂಟ? ಮಗಳೇ, ನೀನ್ ನನ್ಗೋಸ್ಕರ ಏಟೊಂದು ಕಷ್ಟಪಟ್ಟೆ ಅಲ್ಲ. ಹಾಗೆಲ್ಲ ಏನೂ ಇಲ್ಲ ಅಪ್ಪಯ್ಯ. ನಾವು ಸಣ್ಣ ಮಕ್ಕಳಿದ್ದಾಗ ನೀವು ನಮ್ಮನ್ನು ನೋಡ್ಕೊಂಡಿಲ್ವಾ? ಇದು ಹಾಗೆ. ಕರೆಕ್ಟ್ ತಂಗಿವ. ಅಪ್ಪಯ್ಯ, ನಿಂಗೆ ನೋಡ್ತಿದ್ರೆ ಕಲ್ಕಣಿ ಶಕ್ತಿ ಮತ್ತೆ ವಾಪಸ್ ಬಂದಂಗೆ ಅನಿಸ್ತೈತೆ. ಬಂಗಾರ, ಯಾಕೆ ಕಳ್ತಿದ್ದೀಯಾ? ಅದ್ಯೋಟ ದಿನದಿಂದ ನಿಮ್ಮನ್ನ ಹಿಂಗೆ ಮಾಡಬೇಕು ಅಂತ ಅಂಬಲ ಆಗ್ಬಿಟ್ಟಿತ್ತು. ಕಡೆಗೂ ತಾಯಿ ಕಂಡ್ಬಿಟ್ಬಿಟ್ಲು. ನಾನು ಹಿಂಗಾಗ್ಲಿ ಅಂತ ನೀನು ಮಾಡಿದ್ದ ದಾನ ಧರ್ಮ ಏನು ಕಮ್ಮಿನಾ? ಕಣ್ಕಂಡೆ ಅವ್ರಿಗೆ ಕೈ ಮುಗಿದು ಅರ್ಕೆ ಕಟ್ಕೊಂಡೆ, ಮಗಿ ನಂಗೆ ಜೋಪಾನ ಮಾಡಿದೆ. ಅದಕ್ಕೀಗ ಪ್ರತಿಫಲ ಸಿಗ್ತೈತೆ. ಹಂಗೆಲ್ಲ ಏನೂ ಇಲ್ಲ. ಈಗ ನೀವು ಬಂದ್ರಲ್ಲ, ನನಗೆ 100 ಆನೆ ಬಲ ಬಂದಂಗಾಯ್ತು. ಬುದ್ಧಿ, ನನಗೆ ಖುಷಿನಾಗೆ ಮಾತೇ ಬರ್ತಾ ಇಲ್ಲ. ಅಮ್ಮ, ನಾವು ಯಾಕೆ ಇಲ್ಲೇ ನಿಂತಿದ್ದೀವಿ? ನಡಿ ಹೋಗೋಣ. ಮಾವಯ್ಯ, ಅನಯ್ಯ, ನಿನ್ನೆ ಹಿಂಗೆ ನೋಡ್ತೀನೋ ಅಲ್ವಾ ಅಂತ ಅನಿಸಿತ್ತು. ಕಡೆಗೂ ನಿನ್ನ ಸೊಸೆ ಸಾಧಿಸ್ಬಿಟ್ಲು. ಮಾವಯ್ಯ, ಇಷ್ಟು ದಿವಸ ಸ್ನೇಹಂಗೆ ತೊಂದರೆ ಕೊಟ್ಟಿದ್ದು ಸಾಕು. ಇನ್ಮೇಲೆ ನಿಮ್ಮ ಜವಾಬ್ದಾರಿ ಈ ಸೊಸೆದು. ಈ ತೊಂದರೆ ಹೆಂಗಾಗತ್ತೆ ರಾಧಾ? ನಿಜ ಹೇಳಬೇಕು ಅಂದರೆ ನಂಗೆ ಇತ್ತೀಚೆಗೆ ಅಪ್ಪಯ್ಯನ ಪ್ರೀತಿ ಮತ್ತು ಕಾಳಜಿ ಗೊತ್ತಾಗಿರೋದೇ ನಮ್ಮ ಮಾವಯ್ಯನಿಂದ. ಅಪ್ಪನ ಜಾಗನ ಮಾವ ತುಂಬ್ತಿದ್ದಾರೆ. ಈಗಲೇ ಅವ್ರ ಜವಾಬ್ದಾರಿನ ಹೇಗೆ ಬಿಟ್ಕೊಡ್ಲಿ? ನನಗೂ ನಿನ್ ಥರನೇ ಸ್ನೇಹ. ಮಾವಯ್ಯನೇ ನಂಗೆಲ್ಲ. ಬಸ್ಸು, ಹೋಗಮ್ಮ, ಆರತಿ ಸಿದ್ಧ ಮಾಡ್ಕೊ. ನಾವು ಅಣ್ಣಯ್ಯನ ಕರ್ಕೊಂಬರ್ತೇವೆ. ಸ್ನೇಹ, ಬಾ. ಇಲ್ಲ ಇಲ್ಲ, ಅತ್ತೇನೆ ಮಾವ ಹೆಂಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೋಬೇಕು. ಬೇಡ. ಅಂದ್ರೆ ಅತ್ತೆ ಮಾವನಿಬ್ರು ಒಟ್ಟಿಗೆ ನಿಲ್ಲಿಸಿ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತ ಹೇಳ್ದೆ. ಸರಿಯಾಗಿ ಹೇಳ್ದೆ ರಾಧಾ. ಒಳಗೆ ಬಾ ಸ್ನೇಹ.
ಮುದ್ದಾದ ಜೋಡಿಗೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ಬನ್ನಿ ಅಪ್ಪಯ್ಯ. ಏನಾಯ್ತು? ಬಸ್ಸು ಬಸ್ಸು ನೀನಿದೆ ಕಾಲೇಜ್ನಾಗ ಓದ್ಬೇಕು ಕಣ್ಲ. ಹೋಗ್ ಮಮ್ಮಿ, ಮುತ್ನಂತ ಕಾಲೇಜ್ ಬಿಟ್ಬಿಟ್ಟು ಇಲ್ಲಿಗೆ ಯಾರು ಬಂದು ಸೇರ್ಕೋತಾರ? ಎಲ್ಲದಕ್ಕೂ ಫ್ರೆಂಡ್ಲಿ ಆಗಿತ್ತು ಆ ಕಾಲೇಜು. ಕಂಡಿವ್ ನೀನ್ ಸುಮ್ಕಿರು. ಬಾಗ್ಲಿಗೆ ಚಿಲ್ಕನೇ ಇರಕ್ಕಿಲ್ಲ, ಕಿಟಕಿ ಇದ್ರೆ ಬಾಗ್ಲಿರಕ್ಕಿಲ್ಲ, ಬಾಗ್ಲಿದ್ರೆ ಕಿಟಕಿ ಇರಕ್ಕಿಲ್ಲ. ಕಿಟಕಿ ಪಕ್ಕ ಅಲ್ಲಾಡ ಬೆಂಚ್ನ ಕುತ್ಕೊಂಡು ನಾನು ಓದ್ದೆ ಅಂತ ಓಟ್ಲ ಹೊಡೆಯೋದ್ ಬಿಟ್ಟು ಇಂಥ ಕಾಲೇಜ್ನಾಗ ಓದಿ ಉದ್ಧಾರ ಆಗು. ಹೈಟೆಕ್ ಕಾಲೇಜ್ನಾಗ ಸೇರ್ಕೊಂಡ್ರೆ ಹೈಯೆಸ್ಟ್ ಮಾರ್ಕ್ಸ್ ಮಾತ್ರ ತೆಗಿಬೋದು. ಅದೇ ಆ ಕಾಲೇಜ್ನಾಗ ಸೇರ್ಕೊಂಡ್ರೆ ಮುಂದೊಂದು ದಿನ ಸರ್ಕಾರನೇ ಕಟ್ಟಿ ದೇಶನೇ ಆಳ್ಬೋದು. ನಾನು ಆರ್ಟಲ್ಲಿ ಜಾಗ ಇರೋದು ಆರ್ಟ್ಸಿಗೆ ಮಾತ್ರ ಮಮ್ಮಿ. ಸಾಸ್ವೆನ ಅಪ್ಪನೆ ಕೇಳಿ ಬಾಣ್ಲಿಗೆ ತರಕಾರಿಗೆ ಏನಾಗ್ಬೇಕು ಅನ್ನಂಗೆ ನಿನ್ ಮಾತ್ರ ನಾನು ಕೇಳ್ಕೊಂಡು ನಿಂತಿದ್ದೀನಲ್ಲ, ನನ್ ಬುದ್ಧಿಗಿಷ್ಟು. ನೀನ್ ಇಲ್ಲೇ ಇರು, ಬರ್ತೀನಿ. ಏನೋ ಪುರ್ಸಿ, ನಮ್ಮ ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ನೀನು ಇಲ್ಲೇ ಸೇರ್ಕೊಂತಿದ್ಯಾ? ಇಲ್ಲ ಕಲ, ನಮ್ಮ ಮಮ್ಮಿ ಏನೋ ಕೆಲಸ ಐತೆ ಅಂತ ಕರ್ಕೊ ಬಂದವಳೆ. ಓ ಗೊತ್ತು ಬಿಡು, ನಿಮ್ಮ ಮಮ್ಮಿ ಇನ್ಫ್ಲೂಯೆನ್ಸ್ ಮಾಡಿ ನಿನ್ನೂ ಈ ಕಾಲೇಜ್ ಸೇರಿಸ್ಬೇಕು ಅಂತ ಕರ್ಕೊ ಬಂದಿರ್ಬೇಕು. ಲೋ, ಲಕ್ಷ ಕೊಡ್ತೀನಿ ಅಂದ್ರೂ ನಮ್ಮ 3 ಕಾಲೇಜ್ ಬಿಟ್ಬಿಟ್ಟು ನಾ ಇಲ್ಲಿಗೆ ಸೇರ್ಕೊಳಕ್ಕಿಲ್ಲ ಕಲ. ಕಲ್ಪನಾ, ಲುಕ್ ಅಟ್ ದಿಸ್. ಶಿವಾನಿ, ಯಾವ್ದು ಇದು ಪೆನ್ನು? ಫುಲ್ ಸ್ಟೈಲಿಶ್ ಆಗಿದೆ. ಸ್ಪೆಷಲ್ ಪೆನ್ ಕಣೆ, ಬರೆಯೋದಕ್ಕೆ ಸೂಪರ್ ಆಗಿರುತ್ತೆ. ಸುಮಾ ಬಾರಿ ಇಲ್ಲಿ ನೋಡು, ಇಲ್ಲಿ ಸ್ಪೆಷಲ್ ಪೆನ್ ಅಂತೆ. ಹಲೋ ಪುಟ್ಟಮ್ಮಿ, ನಾನು ಮಗಳು ನಿಂತಾವ್ ಹೇಳಿದ ಮಾತು ದಿಟಾನೆಯ. ಏನು ಹೇಳ್ತಿದೀಯ? ಸಹನಾ, ನಿಂತಾವ್ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ. ಅದೇ ಅಳಿಯಂದ್ರ ಬಗ್ಗೆ ಸಹನಾ ನಿಂತಾವ ಹತ್ಕೊಂಡು ಮಾತಾಡ್ತಿದ್ಲಲ್ಲ, ಅದು. ನಾನು ಅಳಿಯಂದ್ರನ್ ಮಾತಾಡ್ಸಮ್ಮ ಅಂತಾನೆ ಬಂದೆ. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನ್ ಯಾಕೆ ಅವ್ರು ಮಾತಾಡ್ಸಕ್ ಹೋದೆ? ಮಾತಾಡಕ್ಕೆ ಅಂತಾನೆ ಹೋದೆ, ಆದ್ರೆ ಮಾತಾಡಕ್ ಮುಂಚೆನೆ ಅವ್ರ ಬಂಡವಾಳ ಗೊತ್ತಾಗೋಯ್ತು. ನಮ್ ದೊಡ್ಡ ಅಳಿಯಂದ್ರು ಸರಿಗಿಲ್ಲ. ಇಲ್ಲೋಡು, ನೀನು ಸುಮ್ಕೆ ಏನೋನೋ ಮಾತಾಡ್ಬೇಡ, ಫೋನ್ ಮಾಡ್ಗು. ಪುಟ್ಟಮ್ಮಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅಳಿಯಂದ್ರು ನನ್ನ ಮುಂದೆನೆ ಅವ್ರೆ. ಅವರು ಯಾವುದೋ ಹುಡುಗಿ ಜೊತೆ ಕಾರ್ನಾಗ ಹೋಯ್ತಾವ್ರೆ. ನಾನು ಅವ್ರ ಹಿಂದೆನೆ ಹೋಯ್ತಾ ಇವ್ನಿ. ನೋಡಯ್ಯ, ಅವರು ಏನೋ ಕೆಲ್ಸದ ಮ್ಯಾಕ್ ಹೋಯ್ತಿರ್ತಾರೆ. ಸುಮ್ಕೆ ನೀನ್ ಏನೇನೋ ತಿಳ್ಕೊಂಬಿಟ್ರೆ. ಅವರು ಕೆಲಸದಿಂದನೇ ಹೋಯ್ತಾವ್ರೆ. ಇವರು ಅವಳನ್ನ ಮುಟ್ಟೋದು, ತಲೆ ಸವರೋದು, ಅವಳು ಇವ್ರ ಎದೆ ಮ್ಯಾಗ ಮಕ್ಕೊಳ್ಳೋದು, ಇದೆಲ್ಲ ನಡೀತೈತೆ ಕಾರ್ನಾಗೆ. ನೀನ್ ಇಲ್ದೇ ಇದ್ದಾಗ ಮನೆ ಗಂಟ ಕರ್ಕೊಂಬಂದಿದ್ರು ಅವಳನ್ನ. ಅವತ್ತು ಸಹನನ್ ನೋಡ್ದಾಗ್ಲೇ ಇಲ್ಲಿ ಬ್ಯಾರೆ ಏನೋ ನಡೀತೈತೆ ಅಂತ ನನ್ಗೆ ಅನ್ನಿಸ್ತು. ಆದ್ರೆ ಇಷ್ಟೊಂದು ಮುಂದುವರೆದೈತೆ ಅಂತ ನಂಗೆ ಒಳದಿರ್ಲಿಲ್ಲ. ನೋಡಯ್ಯ, ಅವಳಿ ಅಂದ್ರು ಶಾನ ಒಳ್ಳೆಯವರು. ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ಕೊಡ್ದು, ಫೋನ್ ಮಾಡ್ದು. ನಾನು ಇಷ್ಟು ದಿವಸ ಹಂಗೆ ಅನ್ಕೊಂಡೇನೆ ಸುಮ್ಕೆ ಇದ್ದಿದ್ದು. ಪುಟ್ಟಮ್ಮಿ, ನನ್ನ ಮಗಳ ಜೀವನಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈಗಲಾದರೂ ನಾನು ಅಪ್ಪಯ್ಯನ ಜಾಗದಾಗ ನಿಂತ್ಕೊಂಡು ನನ್ನ ಕೆಲಸ ಈಡೇರ್ಸೋಕೆ ಬಿಡೋಕ್ಕಿಲ್ಲ.
ನಾನೇ ಅಳಿಯಂದ್ರಿಗೆ ಬುದ್ಧಿ ಕಲಿಸ್ತೀನಿ. ನೋಡು, ನೀನು ಯೋನು ಮಾಡದೆ ಸುಮ್ಕೆ ಇದ್ರೆ ಅದೇ ದೊಡ್ಡ ಉಪಕಾರ. ನೀನು ಸುಮ್ಕಿರು. ಪುಟ್ಟಮ್ಮೆ ಛೇ, ಅಯ್ಯೋ ಇವನು ಆಯ್ತಾಯ್ತು, ಏನು ಕಥೆಯೋ ಭಯ, ಏನು ತಿಳ್ಕೊಂಡವನು ನಂಗೊಂದು ಗೊತ್ತಾಯ್ತಾ ಇಲ್ವೇ ಚಾಮುಂಡವ, ನನಗೇನು ಗೊತ್ತಾಯ್ತಾ ಇಲ್ವೇ.